ನಾಳೆಗೆ ಬೆಳಗಾವಿಯಲ್ಲಿ ಅಧಿವೇಶನ ಮುಕ್ತಾಯವಾಗ್ತಾ ಇದೆ. ಈ 10 ದಿನಗಳಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಏನೇನೂ ಕೂಡ ಚರ್ಚೆ ಆಗಿಲ್ಲ. ಬರೀ ಡಿನ್ನರ್ ಪಾಲಿಟಿಕ್ಸ್ ಇಂಥದ್ದೇ ಒಂದು ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ನೀವು ಕೂಡ ಇಷ್ಟು ದಿನ ಸದನದಲ್ಲಿ ಇದ್ರಿ, ನಿಮಗೆ ತೃಪ್ತಿ ಇದೆಯಾ ಸರ್? ಏನೂ ಇಲ್ಲ, ಇದು ಸುಮ್ಮನೆ ಕಾಟಾಚಾರಕ್ಕೊಂದು 10 ದಿವಸನಲ್ಲಿ 1-2 ದಿವಸ ಶ್ರದ್ಧಾಂಜಲಿಗೆ ಹೋಯ್ತು. ಹೋದ ಸಲನೂ ಎಂ ಕೃಷ್ಣ ಅವ್ರದ್ದು ಇದು ಆಯಿತು. ಕನಿಷ್ಠ ಸರ್ಕಾರ ಉತ್ತರ ಕರ್ನಾಟಕ ಬಗ್ಗೆ ಕಳಕಳಿ ಇದ್ರೆ ಏನಾದರೂ ಯೋಜನೆಗಳನ್ನು, ನೀರಾವರಿ ಯೋಜನೆ ಭಾಳ ಪ್ರಮುಖವಾಗಿಲ್ಲ, ಅದರ ಬಗ್ಗೆ ಏನು ಪ್ರಸ್ತಾಪನೆ ಇಲ್ಲ ಈ ಸರ್ಕಾರದಲ್ಲಿ. ಮತ್ತು ಎಲ್ಲೆಲ್ಲಿ ಏನು ಯಾವ್ಯಾವ ಇಲಾಖೆಗಳು ಇಲ್ಲಿ ಬರಬೇಕಾಗಿತ್ತು ಬರಲಿಲ್ಲ, ಅಲ್ಲಿಂದ ಎಲ್ಲಾನು ವಿವರವಾಗಿ ನಾವು ಮಾತಾಡಿದ್ವಿ ಸದನದಲ್ಲಿ. ದಕ್ಷಿಣದಲ್ಲಿ ಯಾವ ರೀತಿ ಇದೆ, ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಇದೆ, ಇದು ಎಲ್ಲಾನು ಒಂದು ರೀತಿ ಸರಿತೂಗಿಸಬೇಕಾದ್ರೆ ಮುಖ್ಯಮಂತ್ರಿಗಳು ನಾ ಹೇಳಿದೆ, ಉತ್ತರ ಕರ್ನಾಟಕ ಬೆಳಗಾವಿಯಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ, ಬೆಂಗಳೂರಿನಲ್ಲಿ ಒಂದು ಮಾಡಿ, ಮತ್ತು ಇದನ್ನ ಬಜೆಟ್ ಅಧಿವೇಶನ ಇಲ್ಲಿ ಬೆಳಗಾವಿಯಲ್ಲಿ ನಡೆಸಂಗಾಗಬೇಕು. ಸುಮಾರು 1 ತಿಂಗಳು ನಡೀಬೇಕು. ಎಲ್ಲರೂ ಶಾಸಕರು ಚರ್ಚೆ ಮಾಡಬೇಕು. ಮತ್ತು ಯಾವ ಉತ್ತರ ಕರ್ನಾಟಕ ಸಚಿವರೇ ಅಟೆಂಡ್ ಇರುವುದಿಲ್ಲ ಉತ್ತರ ಕರ್ನಾಟಕ ಚರ್ಚೆ ನಡೆದಾಗ. ಮತ್ತು ಇವ್ರು ಏನು ಕೆಲಸ ಮಾಡ್ತಾರೆ? ಈಗ ಯಾವ್ಯಾವ ಕೊರತೆ ಇದಾವ ಅನ್ನೋಂಥದ್ದನ್ನು ನೋಟ್ ಮಾಡಿಕೊಂಡು ಅದನ್ನೆಲ್ಲಾನು ಪ್ರತಿಯೊಬ್ಬ ಸಚಿವ ತನ್ನ ಇಲಾಖೆಯಲ್ಲಿ ಯಾವ್ಯಾವ ಯೋಜನೆಗಳನ್ನು ಉತ್ತರ ಕರ್ನಾಟಕ ಕೊಡ್ತೀವಿ ಅನ್ನೋಂಥದ್ದನ್ನು ಸದನಕ್ಕೆ ಹೇಳಬೇಕು. ಕೇವಲ ಒಬ್ಬರು ಮುಖ್ಯಮಂತ್ರಿಗಳು ಕಾಟಾಚಾರಕ್ಕೆ ಒಂದು ಉತ್ತರ ಕೊಡ್ತಾರೆ. ಈ ಉತ್ತರಗಳು ಹಿಂದಿನ ಉತ್ತರ ಇವತ್ತಿನ ಉತ್ತರಕ್ಕೆ ಅಂಕಿ ಸಂಖ್ಯೆಗಳ ಅಟ್ಟೆ ಬದಲಾವಣೆ ಆಗ್ತದೆ. ಕೋಟಿ ಖರ್ಚು ಮಾಡಿ ಸರ್, ಕೇವಲ ಇಲ್ಲೊಂದು ರೀತಿ ಟೂರ್ ಬಂದಂಗ ಆಗ್ಬಿಟ್ಟಿದೆ ಅಂತ. ಎಲ್ಲರೂ ಟೂರೇ ರೀ. ಎಲ್ಲರೂ ಕೆಲವೊಂದು ಮಂದಿ ಇಲ್ಲಿ ಬರ್ತಾರೆ, ಗೋವಾಕ್ಕೆ ಹೋಗ್ತಾರೆ, ಅಲ್ಲಿ ಇಲ್ಲಿ ಹೋಗ್ತಾರೆ, ಒಂದು ಮಜಾ ಮಾಡಿ ಆ ಕಡೆಯವರು ಬರುವುದು. ನಾವೇನೋ ಮಾತಾಡಬೇಕಂದ್ರೆ ಅದಕ್ಕೂ ಅಡ್ಡ ಹಾಕೋದು, ಮತ್ತು ಯಾವ್ಯಾವುದರ ವಿಷಯ ತಗೋದು ಉದ್ದೇಶಪೂರ್ವಕವಾಗಿ ಒಂದು ರೀತಿ ಯಾವುದನ್ನ ಆಗಿರ್ತದ ಆ ವಿಷಯಾಂತರ ಮಾಡಲಿಕ್ಕೆ ಏನೇನು ಕುತಂತ್ರ. ಈಗ ನೋಡಿ, ಈಗ ಈ ದೇಶ ಭಾಷಣದ್ದು ಯಾವ ರೀತಿ ಉದ್ದೇಶಪೂರ್ವಕವಾಗಿ ಕರಾವಳಿ ಜನರನ್ನ ಪ್ರಚೋದನೆ ಮಾಡುವಂಥದ್ದು. ಈ ಸ್ಪೀಕರೇ ಕರಾವಳಿಯವರಿದ್ದರೂ ಸಹಿತ ಒಬ್ಬ ಸ್ಪೀಕರ್ ಆದಂಥವರು ಒಳಗೆ ಕರೆದು ಎಲ್ಲ ಪಕ್ಷದ ಮುಖಂಡರು ಕರೆದು ಏನಾಯ್ತು ಅನ್ನೋದು ಬಿಟ್ಟು ಒಮ್ಮಿಂದೊಮ್ಮೆನೆ ಬಿಲ್ ಪಾಸ್ ಮಾಡ್ಕೋಷ್ಟು ರಣಹೇಡಿತನ ಸರ್ಕಾರ ಏನು ಮಾಡಿದೆ. ಸ್ಪೀಕರ್ ಅದಕ್ಕೆ ಏನು ಸಪೋರ್ಟ್ ಕೊಟ್ಟಾರೆ, ಇದು ನಿಜಕ್ಕೂ ಸ್ಪೀಕರ್ ಸ್ಥಾನಕ್ಕೂ ಒಂದು ರೀತಿ ಕಪ್ಪು ಚುಕ್ಕೆ ಇವತ್ತೆಂದು. ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಸರ್, ಕರಾವಳಿಯಲ್ಲಿ ಬೆಂಕಿ ಹಚ್ಚಿ ಬಂದು ನೀವೆಲ್ಲ ಇಲ್ಲಿ ಕೂತಿದ್ದೀರಿ ಅಂತ ಬೈರ್ತಿ ಸುರೇಶ್ ಅವರು ಆರೋಪ ಮಾಡ್ತಿದ್ದಾರೆ. ಬೆಂಕಿ ಹಚ್ಚೋದವ್ರು ಯಾರು? ಹಿಂದೂಗಳಲ್ಲ ಬೆಂಕಿ ಹಚ್ಚೋರು. ಈ ದೇಶದಲ್ಲಿ ಯಾವ ಹಿಂದೂನು ಸಹ ಮುಸ್ಲಿಂ ಯಾವುದೇ ಮೆರವಣಿಗೆ ಮೇಲೆ ಕಲ್ಲು ಹೋಗದಿದ್ದು ಉದಾಹರಣೆ ಇದೆಯಾ? ಕರಾವಳಿಯಲ್ಲಿದ್ರು ಅದು ಇದೆಯಾ? ಕರಾವಳಿಗೆ ಯಾಕೆ ಬೆಂಕಿ ಹಚ್ಚುಂಡ್ರಿ? ಯಾರು ದೇಶದ್ರೋಹಿಗಳದಾರೆ, ಕೋಮು ಭಾವನೆಯನ್ನು ಪ್ರಚೋದನೆ ಮಾಡೋರು ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೋರಿ. ಕರಾವಳಿಯಲ್ಲಿ ಬೆಂಕಿ ಯಾರು ಹಚ್ಚಿದ್ರು? ಏನು ಸ್ಪೀಕರ್ ಹೇಳ್ಬೇಕಲ್ಲ, ಕರಾವಳಿಯಲ್ಲಿ ಬೆಂಕಿ ಹಚ್ಚಿದವರು ಯಾರು? ಇವತ್ತು ಅವರಿಗೆ ಇಡೀ ಕರಾವಳಿಯನ್ನೇ ಒಂದು ನೀವು ಟಾರ್ಗೆಟ್ ಮಾಡಿದ್ದೀರಿ. ಯಾಕಂದ್ರೆ ನಿಮ್ಮ ಆಟ ಕರಾವಳಿಯಲ್ಲಿ ನಡೀತಾ ಇಲ್ಲ. ಇದು ಇವತ್ತು ನಡೆದಂಥದ್ದು ನಿಜಕ್ಕೂ ಸ್ಪೀಕರ್ ನಡವಳಿಕೆ ಸರಿ ಇಲ್ಲ. ಇದು ನಾವು ವಿಚಾರ ಮಾಡ್ತೀವಿ ವಿರೋಧ ಪಕ್ಷದ ನಾಯಕರ ಜೊತೆಗೆ, ಇದಕ್ಕೊಂದು ಏನಾದರೂ ಈ ರೀತಿ ಸದನ ನಡೆಸೋದ್ರಾಗ ಅರ್ಥ ಇಲ್ಲ. ಆಮೇಲೆ ಸರ್, ಇದು ಗೃಹಲಕ್ಷ್ಮಿ ಸರ್, ಮಾರ್ಚ್ ಮತ್ತೆ ಫೆಬ್ರವರಿ ತಿಂಗಳು ಹಣನೇ ಬಂದಿಲ್ಲ, ಬಾಕಿ ತಿಂಗಳದ್ದು ಬಿಡುಗಡೆ ಆಗಿದೆ. ಅದೊಂದು ರೀತಿ ವಾಲ್ಮೀಕಿ ಹಗರಣದ ರೀತಿ ಬೇರೆ ಬೇರೆ ಏನಾದರೂ ಅಕೌಂಟ್ಗಳಿಗೆ ಹೋಗಿರ್ತಕ್ಕಂಥ ಸಾಧ್ಯತೆ ಇದೆಯಾ? ಯಾಕಂದ್ರೆ ಅಂತ ಅನುಮಾನಗಳು ಕೂಡ ವ್ಯಕ್ತವಾಗ್ತಿದೆ. ಈಗ ನೋಡೋಣ, ಈಗೆಲ್ಲ ಇನ್ಮೇಲೆ ಮತ್ತೆ ಮಾಹಿತಿ ತೆಗಿತೀವಿ. ಆ ಅಧಿಕಾರಿಗಳಿಗೂ ಸಹಿತ ಸ್ಟ್ರಿಕ್ಟ್ಲಿ ಅವ್ರು ವಾರ್ನಿಂಗ್ ಮಾಡ್ಯಾರ, ಯಾವುದೇ ಮಾಹಿತಿ ಕೊಡಬಾರ್ದು. ಶಾಸಕರುಗಳಿಗೆ ಒಂದು ರೀತಿ ಸಿದ್ದರಾಮಯ್ಯ ಸರ್ಕಾರ ಎಮರ್ಜೆನ್ಸಿ ಜಾರಿ ಮಾಡಿಬಿಟ್ಟಿದೆ. ಭಾಷಣ ಮಾಡಬಾರ್ದು, ಅಲ್ಲಿಂದ ಯಾವುದೇ ಮಾಹಿತಿ ಕೊಡಬಾರ್ದು, ಶಾಸಕರ ಅಧ್ಯಕ್ಷತೆಯನ್ನು ತೆಗೆದು ಹಾಕುವಂಥದ್ದು ಎಲ್ಲಾನು ನೋಡಿದ್ರೆ ಇದು ಒಂದು ಎಮರ್ಜೆನ್ಸಿ, ಅಘೋಷಿತ ಎಮರ್ಜೆನ್ಸಿ ಕರ್ನಾಟಕದಾಗ ಇವತ್ತು ಬಂದಂಗಾಗಿದೆ. ಡೇ ಒನ್ನಿಂದ ಬರೀ ಡಿನ್ನರ್ ಪಾರ್ಟಿ. ಒಂದ್ ಕಡೆ ಡಿಸಿಎಂ ಬಣ, ಇನ್ನೊಂದ್ ಕಡೆ ಸಿಎಂ ಬಣ. ಇವತ್ತು ಕೂಡ ಡಿನ್ನರ್ ಪಾರ್ಟಿ ರಾತ್ರಿ. ಅದೇ ಅದಕ್ಕೆ ಇಲ್ಲಿ ಬಂದಿದ್ದೆ ಕುಡಿದು ಮೋಜ ಮಸ್ತಿ ಮಾಡ್ಲಿಕ್ಕೆ ಬಂದಾರ. ಅವ್ರೇನು ಉತ್ತರ ಕರ್ನಾಟಕ ಅಭಿವೃದ್ಧಿ ಸಲುವಾಗಿ ಬಂದಾರ? ಅವ್ರು ತಮ್ಮ ಶಾಸಕರನ್ನ ಅವ್ರವರೇ ಖರೀದಿ ಮಾಡ್ಕೊಳಕತ್ತಾರೆ. ಮಾರ್ಕೆಟ್ ರೇಟನ್ನು ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ಬೆಳಗಾವಿ ಮಾರುಕಟ್ಟೆಯಲ್ಲಿ. ಶಾಸಕರ ರೇಟನ್ನು ದಿನಕ್ಕೆ ದಿನದಿಂದ ಏರ್ತಾ ಇದೆ. ಇವತ್ತು ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಾನೆ, ಮತ್ತೆ ಮರುದಿವಸ ರಾತ್ರಿ
ಡಿ ಕೆ ಶಿವಕುಮಾರ್ ಅವರ ಊಟದಲ್ಲಿ ಪಾಲ್ಗೊಂಡಂದ್ರೆ ಮತ್ತೆ ರೇಟ್ ಹೆಚ್ಚಾಗ್ತದೆ. ಸಿದ್ದರಾಮಯ್ಯ ಅವ್ರ ಕುರ್ಚಿ ಉಳ್ಕೊಳ್ಳುತ್ತಾ ಸರ್? ಏನು ಅವ್ರ ಪಾರ್ಟಿ ಅವ್ರು ಈ ಸರ್ಕಾರ ಪೂರ್ತಿ ಹೋಗ್ಬೇಕು. ಯಾವ ಸಿದ್ದರಾಮಯ್ಯ ಉಳಿಬಾರ್ದು, ಇವರು ಉಳಿಬಾರ್ದು. ಇವ್ರು ನಡೆಸುವಂತ ಸರ್ಕಾರ ನೋಡ್ಬಿಟ್ರೆ ಈ ಸರ್ಕಾರ ವಿಸರ್ಜನೆ ಆಗೋದು ಒಳ್ಳೇದು ಸರ್. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೆಲವು ಡೇಟಾನ ಇಟ್ಕೊಂಡಿದ್ದಾರೆ. ಸಂಕ್ರಾಂತಿ ಬಳಿಕ ಅವರು ಸಿಎಂ ಆಗ್ತಾರೆ ಅಂತ ಅವ್ರ ಬಣದ ನಾಯಕರು ಮಾತಾಡ್ತಿದ್ದಾರೆ. ಸಾಕಷ್ಟು ಜ್ಯೋತಿಷಿಗಳು ಹೇಳ್ಯಾರ ಅವ್ರಿಗೆ, ಕೆಲವೊಂದು ಜಗದ್ಗುರುಗಳು ಅವ್ರಿಗೆ ಆಶೀರ್ವಾದ ಮಾಡ್ಯಾರ. ನೋಡೋಣ ಏನ್ ಆಗ್ತದೆ ಕರ್ನಾಟಕದ, ಅದನ್ನು ಒಮ್ಮೆ ನೋಡಿಬಿಡೋಣ. ಎಲ್ಲಾರು ಆಡಳಿತ ನೋಡಿ ಅವ್ರದ್ದು ಏನು ಬಂದ್ರೆ ಸಿದ್ದರಾಮಯ್ಯ ಬಿಟ್ಟು ಕೊಟ್ರೆ ನೋಡೋಣ. ಸೊ ಇದಿಷ್ಟು ಯತ್ನಾಳ್ ಅವರ ಮಾತು. ಬೆಳಗಾವಿಯಿಂದ ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.